ಇವತ್ತು ನಟ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ಅವರ ಅಭಿಮಾನಿಗಳಿಗೆ, ಅವರ ಫ್ಯಾನ್ಸ್ಗೆ ಹಬ್ಬದ ವಾತಾವರಣ. ಒಂದು ಕಡೆ ಖುಷಿಯ ವಾತಾವರಣ, ಮತ್ತೊಂದು ಕಡೆ ಜೈಲಲ್ಲಿದ್ದಾರೆ ನಮ್ಮ ಬಾಸ್ ಅಂತ ಹೇಳಿ ದುಃಖ ಕೂಡ ಹೌದು. ಇವತ್ತು ನಟ ದರ್ಶನ್ ಅವರಿಗೆ 49ನೇ ಹುಟ್ಟುಹಬ್ಬದ ಸಂಭ್ರಮ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಕಳೆದ ಬಾರಿ ಜೈಲಿನಿಂದ ಬಿಡುಗಡೆಯಾಗಿದ್ರು. ಕಳೆದ ವರ್ಷ ತಮ್ಮ ಪತ್ನಿ ಹಾಗೂ ಮಗ ಸ್ನೇಹಿತರ ಜೊತೆ ಬರ್ಡೇ ಆಚರಣೆ ಮಾಡಿಕೊಂಡಿದ್ರು. ಆದರೆ ಈ ವರ್ಷ ಜೈಲಲ್ಲೇ ಇದ್ದಾರೆ. ನಟ ದರ್ಶನ್ಗೆ ಇವತ್ತು 49ನೇ ಹುಟ್ಟುಹಬ್ಬದ ಸಂಭ್ರಮ. ಹಾಗಾಗಿ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರ ಫ್ಯಾನ್ಸ್ ಎಲ್ಲರೂ ಕೂಡ, ಅವರ ಸ್ನೇಹಿತರು ಎಲ್ಲರೂ ಕೂಡ ಶುಭ ಹಾರೈಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರುವಂತಹ ದರ್ಶನ್ ಕಳೆದ ಬಾರಿ ಜೈಲಿನಿಂದ ಬಿಡುಗಡೆಯಾಗಿದ್ರು. ಬಿಡುಗಡೆಯಾಗಿ ಅದಾದ ನಂತರ ಅವರ ಅಭಿಮಾನಿಗಳಿಗೆ ಒಂದು ವಿಡಿಯೋ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಿದ್ರು. ಕಳೆದ ವರ್ಷ ಪತ್ನಿ, ಮಗ, ಸ್ನೇಹಿತರ ಜೊತೆ ಬರ್ಡೇ ಆಚರಣೆ ಮಾಡಿದ್ರು. ಆದರೆ ಈ ವರ್ಷ ಜೈಲಲ್ಲೇ ಇದ್ದಾರೆ ಹತ್ಯೆ ಆರೋಪಿ ದರ್ಶನ್. ಹಾಗಾಗಿ ಒಂದು ಕಡೆ ಅವರ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಇದ್ರೆ, ಮತ್ತೊಂದು ಕಡೆ ದುಃಖದ ವಿಚಾರವೂ ಹೌದು. ಅಂದ್ರೆ ದರ್ಶನ್ ಈಗಲೂ ಕೂಡ ಜೈಲಲ್ಲಿದ್ದಾರೆ ಅನ್ನುವಂಥ ಒಂದು ದುಃಖ. ಮತ್ತೊಂದು ಕಡೆ ನಮ್ಮ ಬಾಸ್ ಜೈಲಲ್ಲಿದ್ರೂ ಪರವಾಗಿಲ್ಲ, ನಾವು ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಅವರ ಅಭಿಮಾನಿಗಳು ವಿಭಿನ್ನವಾದಂಥ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ಹೇಗೆ ಆಚರಿಸ್ತಾರೋ ಅದೇ ರೀತಿ ಈ ಬಾರಿಯೂ ಕೂಡ ಆಚರಿಸ್ತಾ ಇದ್ದಾರೆ. ಇನ್ನು ಕಳೆದ ಬಾರಿ ಜೈಲಿಂದ ರಿಲೀಸ್ ಆಗಿದ್ರು. ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡುವ ಮೂಲಕ ಅವರ ಅಭಿಮಾನಿಗಳಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ರು. ಕಳೆದ ವರ್ಷ ತಮ್ಮ ಪತ್ನಿ ಹಾಗೂ ಮಗ ಸ್ನೇಹಿತರ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ಇದೀಗ ನಟ ದರ್ಶನ್ಗೆ ಇಂದು 49ನೇ ಹುಟ್ಟುಹಬ್ಬದ ಸಂಭ್ರಮ. ಇನ್ನು ಜಾಲತಾಣದಲ್ಲಿ ದರ್ಶನ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ದರ್ಶನ್ ಬರ್ಡೇಗೆ ಪತ್ನಿ ವಿಜಯಲಕ್ಷ್ಮಿ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ಪ್ರತಿದಿನವನ್ನು ಸಂಭ್ರಮಿಸುವ ವ್ಯಕ್ತಿಗೆ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಪೆಷಲ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈಗ ಹಳೆ ವಿಡಿಯೋ ಹಂಚಿಕೊಂಡು ಶುಭ ಕೋರಿದ್ದಾರೆ ನಟ ಧನ್ವೀರ್ ಕೂಡ. ಸ್ನೇಹಿತ ದರ್ಶನ್ ಹುಟ್ಟುಹಬ್ಬಕ್ಕೆ ನಟಿ ರಕ್ಷಿತಾ ಕೂಡ ಶುಭಾಶಯ ಕೋರಿದ್ದಾರೆ. ಕಳೆದ ವರ್ಷದ ಬರ್ಡೇ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ಮೂಲಕ ಅವರ ಸ್ನೇಹಿತರು ಇದೀಗ ವಿಶ್ ಮಾಡ್ತಿದ್ದಾರೆ. ಪ್ರತಿದಿನ ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಪೋಸ್ಟ್ ಮಾಡ್ತಿದ್ದಾರೆ. ಬೇಗ ಮನೆಗೆ ಬಾಕಣು ಅಂತ ಹೇಳಿ ನಟಿ ರಕ್ಷಿತಾ ಕೂಡ ಬರೆದುಕೊಂಡಿದ್ದಾರೆ. ಇನ್ನು ಸಿಹಿ ಹಂಚಿದ ಡೇಬಾಸ್ ಅಭಿಮಾನಿ ಸಿಂಗರ್ ಸುಪ್ರೀತ್ ಅವರು ಕೂಡ ವಿಭಿನ್ನ ರೀತಿಯಲ್ಲಿ ಎಲ್ಲರೂ ಕೂಡ ಇವತ್ತು ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ನಟ ದರ್ಶನ್ ಅವರಿಗೆ ವಿಶ್ ಮಾಡ್ತಿದ್ದಾರೆ. ಪ್ರತಿದಿನ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಬೇಗ ಬಾ ಅಂತ ಹೇಳಿ ಬರೆದುಕೊಂಡಿದ್ದಾರೆ ರಕ್ಷಿತಾ ಅವರು ಕೂಡ. ರಕ್ಷಿತಾ ಬಹಳ ಆತ್ಮೀಯ ಸ್ನೇಹಿತೆ ನಟ ದರ್ಶನ್ ಅವರಿಗೆ. ಮತ್ತೊಂದು ಕಡೆ ಧನ್ವೀರ್ ಅವರು ಕೂಡ ದರ್ಶನ್ ಅವರಿಗೆ ತಮ್ಮದ ರೀತಿಯಲ್ಲಿ. ಹಾಗಾಗಿ ಬಹಳ ವಿಶೇಷವಾಗಿ ಈ ಬಾರಿಯ ವಿಶಸ್ ಇಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಅವರ ಸ್ನೇಹಿತರು, ನಟ ಧನ್ವೀರ್ ಇರಬಹುದು ಅಥವಾ ರಕ್ಷಿತಾ ಇರ್ಬೋದು, ವಿಜಯಲಕ್ಷ್ಮಿ ಇರ್ಬೋದು, ಎಲ್ಲರೂ ಕೂಡ ಹಳೆಯ ಫೋಟೋಗಳನ್ನು ಶೇರ್ ಮಾಡುವ ಮೂಲಕ, ಅದರಲ್ಲೂ ಕೂಡ ಕಳೆದ ಬಾರಿ ಅವರೇನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಅಥವಾ ಈ ಹಿಂದೆ ಏನೋ ಫೋಟೋಸ್ನ ತಕ್ಕೊಂಡಿದ್ರು ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ನಟ ದರ್ಶನ್ ಅವರಿಗೆ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಇವತ್ತು 49ನೇ ವರ್ಷದ ಹುಟ್ಟುಹಬ್ಬ ನಟ ದರ್ಶನ್ ಅವರಿಗೆ. ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಕಡೆಯಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಕೂಡ ಇವತ್ತು ಸ್ವೀಟ್ ಹಂಚ್ತಾ ಇದ್ದೀವಿ. ನೋಡ್ಬೋದು ಬೇಕಂದ್ರೆ ನಾಳೆ ಹುಟ್ಟುಹಬ್ಬ ಇದೆ. 16ನೇ ತಾರೀಕು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಹಾಡು ಮಾಡ್ತೀವಿ. ಈ ವರ್ಷ ಕೂಡ ಹಾಡು ಬಂದು ಒಂದು ಒಳ್ಳೆ ಕಾಗೋತ್ಸ ಅವರು ಆದಷ್ಟು ಬೇಗ ಬರಲಿ ಅಂತ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನ ಇಟ್ಕೊಂಡಿದ್ವಿ. ಜೊತೆಗೆ ಈಗ ಇವತ್ತು ರುದ್ರಾಭಿಷೇಕ ಆಯಿತು ಬೆಳಗ್ಗೆ. ಈಗ ಇವತ್ತು ನೈಟ್ ಕೂಡ ರುದ್ರಾಭಿಷೇಕ ಇರುತ್ತೆ, ಪಂಚಾಮೃತ ಅಭಿಷೇಕ ಇರುತ್ತೆ. ಆದಷ್ಟು ಬೇಗ ಇವರು ದರ್ಶನ ಬರಲಿ ಅಂತ ನಮ್ಮೆಲ್ಲರ ಭಕ್ತಾದಿಗಳು ಎಷ್ಟೋ ಜನ ಕಾಯ್ತಿದ್ದಾರೆ. ಅವ್ರಿಗೆ ಫ್ಯಾನ್ಸ್ ಕಾಯ್ತಿದ್ದಾರೆ, ಎಷ್ಟೋ ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹೊರಗಡೆ ಬರಲಿ ಅಂದ್ಬಿಟ್ಟು ಇವತ್ತು ಎಲ್ಲರಿಗೂ ನಾಳೆ ಬರ್ಡೇ ಇದೆ. ಬಟ್ ಇವತ್ತು ನಾವು ಸ್ವೀಟ್ ಹಂಚ್ತಾ ಇದ್ದೀವಿ, ನಾಳೆ ಕೂಡ ಸ್ವೀಟ್ ಹಂಚ್ತಾ ಇದ್ದೀವಿ. ಇವತ್ತು ನಮ್ಮ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಕಡೆಯಿಂದ ನಮ್ಮ
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ರಿಗೂ ಕೂಡ ಇವತ್ತು ಸ್ವೀಟ್ ಹಂಚ್ತಾ ಇದೀವಿ. ನೋಡ್ಬೋದು ಬೇಕಂದ್ರೆ ಸೊ ನಾಳೆ ಹುಟ್ಟುಹಬ್ಬ ಇದೆ. ಸೊ 16ನೇ ತಾರೀಕು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಹಾಡು ಮಾಡ್ತೀನಿ. ಸೊ ಈ ವರ್ಷ ಕೂಡ ಹಾಡು ಬಂದು ಒಂದು ಒಳ್ಳೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಹಿ ಹಂಚಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪ್ರತಿ ವರ್ಷ ಅವರ ಅಭಿಮಾನಿಗಳು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು ನೋಡ್ತಾ ಇದ್ವಿ, ಒಂದು ಕಡೆ ದರ್ಶನ್ ಜೈಲಲ್ಲಿದ್ದಾರೆ, ಮತ್ತೊಂದು ಕಡೆ ಪ್ರತಿ ವರ್ಷ ಅವರ ಅಭಿಮಾನಿಗಳು ಅವರ ಫ್ಯಾನ್ಸ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ದರ್ಶನ್ ಅವರ ಹುಟ್ಟುಹಬ್ಬ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಸೆಲೆಬ್ರೇಷನ್ ಬಹುಶಃ ಆಗ್ಬೋದು. ಆದ್ರೂ ಕೂಡ ಒಂದು ರೀತಿಯಾಗಿ ಎಲ್ಲೋ ಅವರ ಅಭಿಮಾನಿಗಳಲ್ಲಿ ನೋವು ಕೂಡ ಕಾಡ್ತಾ ಇರುವಂತದ್ದು. ಏನೇ ಇರಲಿ, ಒಟ್ಟಿನಲ್ಲಿ ಡಿ ಬಾಸ್ ಬರ್ಡೇನ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೇಗಿರುತ್ತೆ ಇವತ್ತಿನ ಸೆಲೆಬ್ರೇಷನ್? ಎಸ್ ರೋಶಿನಿ, ಪ್ರತಿ ವರ್ಷ ದರ್ಶನ್ ಅವ್ರ ಹುಟ್ಟುಹಬ್ಬ ಅಂದ್ರೆ ತುಂಬಾನೇ ವಿಶೇಷವಾಗಿರುತ್ತೆ. ಅದರಲ್ಲೂ ದರ್ಶನ್ ಅವ್ರ ಆಚೆ ಇದ್ದಂತ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂತಹ ಬರ್ತ್ಡೇಗಳನ್ನ ಆಚರಿಸ್ಕೊಳ್ತಾ ಇದ್ರು. ಅವರ ಅಭಿಮಾನಿಗಳಿಗೆ ಮನವಿಯನ್ನ ಮಾಡ್ತಿದ್ರು. ಅವರ ಅನವಿಗೆ ಸ್ಪಂದಿಸಿ ಅವರ ಅಭಿಮಾನಿಗಳು ಕೂಡ ದವಸ ಧಾನ್ಯಗಳು ಮತ್ತೆ ಒಂದಿಷ್ಟು ಬಡವರಿಗಾಗ್ಲಿ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದಂದ್ರೆ ಸಮಾಜಮುಖಿ ಕಾರ್ಯಗಳನ್ನ ಮಾಡೋ ಮೂಲಕ ನಟ ದರ್ಶನ್ ಅವರ ಹಬ್ಬವನ್ನ ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಅಲ್ಲಲ್ಲೇ ಅಂದ್ರೆ ಕರ್ನಾಟಕದಾದ್ಯಂತ ಅವರ ಅಭಿಮಾನಿಗಳು, ಯಾಕಂದ್ರೆ ದರ್ಶನ್ ಅವರು ಇವತ್ತು ಅನುಪಸ್ಥಿತಿಯಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಇಲ್ಲ ಅಂದ್ರೂ ಕೂಡ, ಅಂದ್ರೆ ಅವರು ಜೈಲಿನಲ್ಲಿದ್ದಾರೆ ಈಗ, ಅವ್ರು ಇಲ್ಲ ಅಂದ್ರೂ ಕೂಡ ಅವರ ಹುಟ್ಟುಹಬ್ಬವನ್ನ ಯಾವ ರೀತಿ ಆಚರಿಸ್ತಾ ಇದ್ರು ಅದೇ ರೀತಿಯಾಗಿ ಈಗ ಕಳೆದ ಒಂದು ವಾರದಿಂದನೇ ಒಂದೊಂದು ವಿವಿಧ ರೀತಿಯಲ್ಲಿ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ನಿನ್ನೆ ಗಾಯಕರಾದಂತಹ ಸುಪ್ರೀತ್ ಗಾಂಧರ್ ಅವರು ಕೂಡ ಅವರು ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಸಿಹಿಯನ್ನ ಹಂಚುವ ಮೂಲಕ ಮತ್ತೆ ವಿಶೇಷ ಪೂಜೆ ಮಾಡುವ ಮೂಲಕ ಹೋಮ ಹವನ ಮಾಡುವ ಮೂಲಕ ಈಗ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಮತ್ತೆ ಜೊತೆಗೆ ಈಗ ನಟಿ ರಕ್ಷಿತಾ ಅವರು ಕೂಡ ಒಂದು ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಪತ್ನಿ ವಿಜಯಲಕ್ಷ್ಮಿ ಮತ್ತೆ ನಟ ಧನ್ವೀರ್ ಅವರು ಕೂಡ ಕಳೆದ ವರ್ಷ ಹುಟ್ಟುಹಬ್ಬವನ್ನ ಏನ್ ಆಚರಿಸಿದ್ರು ಆ ಸಂದರ್ಭದ ಒಂದು ಕ್ಷಣಗಳನ್ನ, ವಿಡಿಯೋಗಳನ್ನ, ಫೋಟೋಗಳನ್ನ ಹಂಚಿಕೊಂಡು ಈ ಮೂಲಕ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಟಿ ರಕ್ಷಿತಾ ಅವರು ಅವರ ದರ್ಶನ್ ಅವರಿಗೆ ತುಂಬಾ ಆಪ್ತ ಸ್ನೇಹಿತೆ ಆಗಿದ್ದರಿಂದ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ನಿನ್ನನ್ನ ಇನ್ನು ನಾನು ಆಚೆ ಬರ್ಲಿ ಅಂದ್ರೆ ಬೇಗ ಆಚೆ ಬರ್ಲಿ ಮತ್ತೆ ನಿನ್ನ ತುಂಬಾ ಸಂತೋಷದಿಂದ ಇರೋದಕ್ಕೆ ನಾನು ಬಯಸ್ತೀನಿ, ನೀನು ಬೇಗ ಆಚೆ ಮನೆಗೆ ಬಾ ಅನ್ನೋ ಒಂದಿಷ್ಟು ಸಂದೇಶಗಳನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಮೂಲಕ ಒಂದಿಷ್ಟು ಪೋಸ್ಟ್ ಗಳನ್ನ ಹಂಚಿಕೊಂಡಿರೋದು. ಮತ್ತೆ ಅಭಿಮಾನಿಗಳ ಶುಭಾಶಯಗಳ ಮಹಾಪುರವ ಈಗ ಹರಿದು ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ದರ್ಶನ್ ಅವರ ಅಫಿಷಿಯಲ್ ಪೇಜ್ ಏನಿದೆ, ಡಿ ಕಂಪನಿ ಏನಿದೆ, ಆ ಒಂದು ಪೇಜ್ ಗಳ ಮೂಲಕ ಕೂಡ ಶುಭಾಶಯಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಇವತ್ತು ಕೂಡ ಅಲ್ಲಲ್ಲೇ ದರ್ಶನ್ ಅವರ ಹೆಸರಿನಲ್ಲಿ ಒಂದಿಷ್ಟು ಕಾರ್ಯಗಳ ಮೂಲಕ, ಒಂದಿಷ್ಟು ಸಮಾಜಮುಖಿ ಕಾರ್ಯಗಳ ಮೂಲಕ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ನಡೆಯಲಿದೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಧನು, ನಿಮ್ಮೆಲ್ಲ ಮಾಹಿತಿಗಾಗಿ.